ನಮಸ್ಕಾರ ಗೆಳೆಯರೇ, ರಮ್ಯಾ ಜಿಕೆ ಸ್ಟೋರಿ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕತೆ ತುಂಬಾ ಚೆನ್ನಾಗಿದೆ. ಕತೆನ ಕೊನೆಯವರೆಗೂ ಅವಳು ಸುಮ್ಮನೆ ಇದ್ಲು. ನಾನು ಚಿನ್ನ, ಟೈಮ್ ಆಯ್ತು, ಮಲಗೋಣ. ಪವಿ, ಹೇ ಇಲ್ಲ, ಫಿಲಂ ನೋಡೋಣ. ಯಾವುದಾದರೂ ಅಣ್ಣ ಪ್ಲೀಸ್. ನಾನು ಆಯ್ತು. ಯಾವ ಫಿಲಂ ನೋಡ್ತೀಯಾ ಪವಿ? ಯಾವುದಾದರೂ ಹಾಕೋ, ನಿನಗೆ ಗೊತ್ತಿದೆ ಅಲ್ವಾ ಯಾವ ಫಿಲಂ ಚೆನ್ನಾಗಿರುತ್ತೆ ಅಂತ. ನೋಡೋಣ, ನಂಗಂತೂ ಇದೇ ಒಳ್ಳೆ ಸಮಯ ಅನ್ಕೊಂಡೆ. ಅವಳಿಗೆ ಫುಲ್ ಅದೇ ತರ ತಿಕ್ಲಿ ವಿಡಿಯೋ ಸಖತ್ತಾಗಿರೋ ಫಿಲಂ ತೋರಿಸಿದರೆ ಅವಳಿಗೂ ಕೂಡ ನನ್ನ ಮೇಲೆ ಆಸೆ ಬರಬಹುದು ಅಂತ. ಒಂದು ಸಖತ್ತಾಗಿರೋ ಹಿಂದೆ ಫಿಲಂ ಆಗುತ್ತೆ ಅಂದ್ರೆ ಅದು ಕನ್ನಡದಲ್ಲಿ ಡಬ್ಬಿಂಗ್ ಆಗಿತ್ತು. ಅದು 1.5 ತಾಸು ಫಿಲಂ ಇತ್ತು. ಅದರಲ್ಲಿ ಅಣ್ಣ ತಂಗಿ ಯಾವ ತರ ಅವಳನ್ನ ಮರಳು ಮಾಡ್ತಾನೆ, ಯೂಸ್ ಮಾಡಿಕೊಳ್ಳುತ್ತಾನೆ ಅನ್ನೋದು ಇತ್ತು. ನಾನು ಇದು ಫಿಲಂ ಅಂತ ಈ ತರ ಅಂತ ಹೇಳಿಲ್ಲ. ಹಾಗೆ ಇದು ಅಣ್ಣ ತಂಗಿ ಫಿಲಂ ಅಂತ ಮಾತ್ರ ಹೇಳ್ದೆ. ಅದಕ್ಕೆ ಖುಷಿ ಆಗ್ತಾ ಹೂ ಅಣ್ಣ ನೋಡೋಣ ಅಂತ ಹೇಳಿದ್ಲು. ನಾನು ಕೂಡ ಸರಿ ಕಣೆ, ನಾನು ಹೋಗಿ ಬಾಗಿಲಲ್ಲ ಲಾಕ್ ಮಾಡಿ ಬರ್ತೀನಿ, ತಗೋ ಮೊಬೈಲ್ ನೋಡ್ತಾ ಇರು ಅಂತ ಹೋದೆ. ಪವಿ, ಬೇಗ ಬಾ ಅಣ್ಣ, ನನಗೆ ಇದನ್ನೆಲ್ಲ ಹಾಕಕ್ಕೆ ಬರಲ್ಲ ಸರಿ ಅಂತ ಈ ಕಡೆ ಬಂದು ಎಲ್ಲಾ ಗೇಟು, ಡೋರ್ ಲಾಕ್ ಎಲ್ಲವನ್ನು ಸರಿ ಮಾಡಿಕೊಂಡು ಹೋಗಿ ಅಡುಗೆ ಮನೆಯಲ್ಲಿ ಎಲ್ಲಾ ಸರಿ ಇದ್ಯಾ ಅಂತ ನೋಡ್ಕೊಂಡು ಲೈಟ್ ಆರಿಸಿ ಇವತ್ತು ಹೇಗಾದರೂ ಮಾಡಿ ಅವಳನ್ನು ಯೂಸ್ ಮಾಡಿಕೊಳ್ಳಲೇಬೇಕು ಅಂತ ವಾರ್ಡ್ರೋಬ್ ಅಲ್ಲಿ ಇದ್ದ ಕೊಬ್ಬರಿ ಎಣ್ಣೆ ಬಾಟಲಿನ ತಗೊಂಡು ಬಂದೆ. ಅವಳು ಮೊಬೈಲ್ನಲ್ಲಿ ಆರಾಮವಾಗಿ ವಿಡಿಯೋ ನೋಡ್ತಾ ಇದ್ಲು. ಪವಿ, ಅಣ್ಣ ಕೊಬ್ಬರಿ ಎಣ್ಣೆ ಯಾಕೋ ಈಗ ಇಷ್ಟೊತ್ತಲ್ಲಿ ಯಾರಾದರೂ ಎಣ್ಣೆ ಹಚ್ಚಿಕೊಳ್ಳುತ್ತಾರೆ? ನಾನು ಹೇ ಸುಮ್ನಿರೆ, ಅದು ನನಗೆ ಬೇಕೀಗ, ಆಮೇಲೆ ಹೇಳ್ತೀನಿ ಅಂತ ಹೇಳ್ದ. ಪಲ್ಲವಿ, ಸರಿ ಬಾ, ನನಗೆ ಫಿಲ್ಮ್ ಹಾಕು. ನನಗೆ ಯಾವುದು ಹಾಕ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಾನು ಹೂ ಚಿನ್ನ, ಲೈಟ್ ಆಫ್ ಮಾಡ್ಲಾ ಪವಿ? ಅಯ್ಯೋ ಯಾಕಣ್ಣ, ನಾನು ಅದು ಸ್ಕ್ರೀನ್ ಚೆನ್ನಾಗಿ ಕಾಣಲಿ ಅಂತ. ಪವಿ, ಅಣ್ಣ ನನಗೆ ಸ್ವಲ್ಪ ಭಯ ಆಗುತ್ತೆ ಅಂದ್ರೆ, ಆದರೂ ಪರವಾಗಿಲ್ಲ, ನೀನು ಇದೆಯಲ್ಲ ಆಫ್ ಮಾಡು. ಆಫ್ ಮಾಡಿ ಅವಳ ಪಕ್ಕ ಬಂದು ಮೊಬೈಲ್ನಲ್ಲಿ ಫಿಲಂ ಅನ್ನ ಹಾಕ್ದೆ. ಮೊಬೈಲ್ನ ಅವಳ ಕೈಗೆ ಕೊಟ್ಟೆ. ಫಿಲಂ ಏನೋ ಸ್ಟಾರ್ಟ್ ಆಯ್ತು. ಅವಳು ಮಾತ್ರ ಇನ್ನೂ ಸ್ಕರ್ಟ್ ಹಾಕೊಂಡೆ ಕೂತಿದ್ಲು. ನಾನು ಹೇಳ್ದೆ, ನಾನು ಪಲ್ಲು, ಇದೇನಿದು? ಅವತ್ತು ರಾತ್ರಿ ನಡೆದಿದ್ದೆಲ್ಲ ನಿನಗೆ ಗೊತ್ತು ತಾನೇ? ಮತ್ತೆ ಇದು ಯಾಕೆ ಪಲ್ಲವಿ? ಯಾಕೆ ನೀನು ಏನೇನೋ ಮಾಡ್ತೀಯ ಅಣ್ಣ? ನಾನು ಅದಕ್ಕೆ ಇದನ್ನ ತೆಗೆದೇ ಇಲ್ಲ. ನಾನು ಸ್ಕರ್ಟ್ ಹಾಕೊಂಡೆ ಇರ್ತೀನಿ. ನಾನು ಹೂ ಕಣೆ, ನನಗೆ ಗೊತ್ತು ಏನೇನೋ ಮಾಡ್ತೀನಿ ಅಂತ. ಆದ್ರೆ ನೀನು ದೊಡ್ಡದಾಗೋದು ಬೇಡ್ವಾ? ಎಲ್ಲರ ತರ ನೀನು ಚೆನ್ನಾಗಿ ಕಾಣಬೇಕು ತಾನೇ? ಅದೇ ರೋಲ್ ಮಾಡೆಲ್ ತರ, ಮಾಡೆಲ್ಸ್ ತರ ಪವಿ ಆಗಬೇಕು ಅಂತ ಇಷ್ಟ. ಮತ್ತೆ ನೀನು ಫಿಲಂ ನೋಡಲ್ವಾ? ನಾನು ಹಾಗೆ, ನಾನು ಕೆಲಸ ಮಾಡಿಕೊಂಡು ನೋಡ್ತಿರ್ತೀನಿ. ಫಿಲಂನಲ್ಲಿ ಕತೆ ಅಂತೂ ಸ್ಟಾರ್ಟ್ ಆಗೋಯ್ತು. ಹಾಗೆ ಫಿಲಂ ಮುಂದುವರಿತಾ ಹೋಗ್ತಾ ಇತ್ತು. ನನಗೆ ಬೇಜಾರು ಕೂಡ ಆಗ್ತಿದೆ. ಒಂದೇ ಪೊಸಿಷನ್ನಲ್ಲಿ ಕೂತು ಕೂತು ಅದಕ್ಕೆ ಅವಳನ್ನ ಈ ಕಡೆ ಬಂದು ಮಲಗು ಅಂತ ಹೇಳ್ದೆ. ಪವಿ, ಯಾಕಣ್ಣ ಸುಸ್ತಾಗೋಯ್ತಾ? ನಾನು ಹೇ ಸುಸ್ತಲ್ಲ ಕಣೆ, ಬೋರ್ ಆಯ್ತು, ಸುಮ್ನೆ ಬಂದು ಆ ಕಡೆ ಮಲ್ಕೋ. ಪವಿಂಗೆ ನಾನು ಆತರ ಮಲ್ಕೊಂಡ್ರೆ ಕಾಣಿಸುತ್ತಾ? ನಾನು ನನಗೆ ಕಾಣಿಸುತ್ತೋ ಬಿಡುತ್ತೋ? ನಿನಗೆ ಬೇಡ, ಸುಮ್ನೆ ಬಂದು ಮಲ್ಕೊಳಮ್ಮ ಅಂತ ಅವಳನ್ನ ನನ್ನ ಕಡೆ ಮಲಗಿಸಿಕೊಂಡೆ. ಅವಳು ನನ್ನ ಕಡೆ ತಲೆ ತಿರುಗಿ ಕಾಣುತ್ತಾ, ಕಾಣಿಸ್ತಿದ್ಯಾ ಅಣ್ಣ ಅಂತ ಕೇಳಿದ್ಲು. ನಾನು ಹೂ ಕಣೆ, ತುಂಬಾ ಚೆನ್ನಾಗಿ ಕಾಣುತ್ತಿದೆ ನೋಡು ನಿನ್ನ ಫಿಲಂ ಅಂದೆ. ಅವಳು ಹೂ ಅಣ್ಣ. ಇನ್ನು ಫಿಲಂ ಅನ್ನ ನೋಡ್ತಾ ಎಂಜಾಯ್ ಮಾಡ್ತಿದ್ಲು. ನನಗಂತೂ ಈಗ ಸಖತ್ತಾಗಿ ಒಳ್ಳೆ ಕಂಫರ್ಟ್ ಸಿಕ್ತು ಎಲ್ಲ ಕಡೆ. ನಾನು ಎಂಜಾಯ್ ಮಾಡೋ ತರ ಒಂದು ಸ್ಪೇಸ್ ಇತ್ತು. ಇನ್ನೇನು ಕೊನೆ ಸೀನು ಹತ್ರ ಬಂದೇ ಬಿಟ್ಟಿತ್ತು. ಆ ಫಿಲ್ಮ್ ಅಲ್ಲಿ ಅವರ ಅಪ್ಪ ಅಮ್ಮಂದಿರು, ನಾವು ಊರಿಗೆ ಹೋಗ್ತಿದ್ದೀವಿ, ಬರೋಕೆ ಇನ್ನು 2 ವಾರ ಆಗುತ್ತೆ, ನೀವು ಹುಷಾರಾಗಿರಿ ಮಕ್ಕಳು ಅಂತ ಹೇಳಿ ಹೋಗ್ತಾರೆ. ಅದರಲ್ಲಿ ಅಣ್ಣಪ್ಪ ಮಾತ್ರ ಫುಲ್ ಖುಷಿಯಾಗಿರುತ್ತಾನೆ. ಆದರೆ ತಂಗಿಗೆ ಏನು ಗೊತ್ತಿರಲ್ಲ ಪಾಪ. ಅವತ್ತು ರಾತ್ರಿ ತಂಗಿ ಸೀರೆ ಹುಟ್ಟಿಕೊಂಡು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಎಂಜಾಯ್ ಮಾಡ್ತಿರ್ತಾಳೆ. ಅವಳು ಇದೇ ಸಿಕ್ಕ ಚಾನ್ಸ್ ಅಂತ ಹಿಂದೆಯಿಂದ ಹೋಗಿ ಅವಳನ್ನ ಹೆರಾಬೇರಿಯಾಗಿ ಉಪಯೋಗಿಸಿಕೊಂಡು ಎಂಜಾಯ್ ಮಾಡ್ತಾ ಇರ್ತಾನೆ. ಪಾಪ ಅವಳಿಗೆ ಇದರ ಬಗ್ಗೆ ಯಾವುದೇ ಪರಿಜ್ಞಾನ ಇರಲ್ಲ. ಅಮ್ಮನ ಸೀರೆ ಹುಡ್ಕೊಂಡು
ಆಟ ಆಡ್ತಿದ್ದ ಹುಡುಗಿಯನ್ನ ಇವನು ಆಟ ಆಡೋಕೆ ಶುರು ಮಾಡ್ತಾನೆ. ಪವಿ ಅಣ್ಣ ಅವರು ಕೂಡ ನಂಬುತ್ತಾರೆ ಅಲ್ವಾ? ನಾನು ಹೌದು ಕಣೆ ಬಂಗಾರಿ. ಅವರ ಅಣ್ಣ ಅವನು ಚೆನ್ನಾಗಿ ಏನೋ ಇದ್ದಾನೆ ನೋಡು ಪವಿ ಅಣ್ಣ, ನಾವು ಕೂಡ ಅದೇ ತರ ಮಾಡೋಣ. ನಾಳೆಯಿಂದ ನಾನು ನನ್ನ ಅಮ್ಮನ ಸೀರೆ ಉಟ್ಕೋತೀನಿ, ನೀನು ಹಿಂದೆಯಿಂದ ಬಂದು ಅವನು ಏನು ಮಾಡಿದ್ನೋ ನೀನು ಅದನ್ನೇ ಮಾಡು. ನಾನು ಆಯ್ತು ಮಹಾರಾಣಿಯವರೇ. ಪವಿ ನಾನು ಮಹಾರಾಣಿ, ಆದರೆ ನೀನು ಮಹಾರಾಜ ಅಲ್ವಾ ಅಂತ ನಗ್ತಾ ಹೇಳಿದ್ಲು. ವಿಡಿಯೋದಲ್ಲಿ ತಂಗಿ ಅಣ್ಣನ ಮಾತುಕತೆ ಹೀಗೆ ಸಾಗ್ತಾ ಇತ್ತು. ತಂಗಿ ಹೇಳ್ತಾಳೆ, ಅಣ್ಣ ಇವತ್ತು ರಾತ್ರಿ ಫುಲ್ ಎಂಜಾಯ್ ಮಾಡೋಣ. ಅದಕ್ಕೆ ಅಣ್ಣ ಹೇಳ್ತಾನೆ, ಇವತ್ತು ರಾತ್ರಿ ಅಲ್ಲ ಬಂಗಾರಿ, ಇವತ್ತು 2 ವಾರ ಫುಲ್ ನಮ್ಮದೇ ಫುಲ್ ಎಂಜಾಯ್ ಅಂತ ಇಬ್ಬರು ನಗಾಡ್ತಾ ಇರ್ತಾರೆ. ಆಮೇಲೆ ಫಿಲ್ಮ್ ಮುಂದುವರಿತಾನೆ ಇತ್ತು. ಪವಿ ಅದರಲ್ಲಿ ಫುಲ್ ಅಂದ್ರೆ ಫುಲ್ ಮಗ್ನಳಾಗಿ ಬಿಟ್ಟಿದ್ಲು. ಕತೆ ಮಾತ್ರ ತುಂಬಾ ಕ್ಯೂರಿಯಸ್ ಆಗಿತ್ತು ಕೂಡ. ನಾನು ಮಾತ್ರ ಕತೆ ಕಡೆ ತುಂಬಾ ಗಮನ ಕೊಟ್ಟಿರಲಿಲ್ಲ. ನಾನು ಇವಳ ಕಡೆ ಗಮನ ಕೊಟ್ಟಿದ್ದೆ. ಫಿಲಂ ಅಂತೂ ಹಾಗೆ ಮುಂದುವರಿತಿತ್ತು. ಪವಿ ಅಣ್ಣ ನಿದ್ದೆ ಬರ್ತಿದ್ದೀಯಾ? ನಾನು ಇಲ್ಲ ಕಣೆ. ಯಾಕೆ ಪವಿ ಹಾಗೆ ಕೇಳ್ದೆ? ಅಣ್ಣ ಫಿಲಂ ಸಖತ್ತಾಗಿದೆ ಇದೆ ಅಲ್ವಾ? ನಾನು ಓ ಇನ್ನು ಫುಲ್ ನೋಡು, ಇನ್ನು ಸಖತ್ತಾಗಿದೆ ಕೊನೆಯಲ್ಲಿ ಅಂತೂ ಅವಳು ಮೊಬೈಲ್ ನೋಡ್ತಾ ಇದ್ಲು. ನಾನು ಅವಳನ್ನೇ ನೋಡ್ತಾ ಇದ್ದೆ. ಅವಳನ್ನು ನೋಡ್ತಾ ಹಾಗೆ ಇನ್ನು ಮುಂದೆ ಬಂದೆ ಅಂತ ಮನಸ್ಸಿನೊಳಗೆ ಅನ್ಕೊಂಡೆ. ಫಿಲಂ ಅಲ್ಲಿ ರಾತ್ರಿ ಆಯ್ತು. ಅಣ್ಣ ಸೇಮ್ ನೆನೆ ತರಾನೇ ಗೇಟ್ ಲಾಕ್ ಮಾಡೋದು, ಡೋರ್ ಲಾಕ್ ಮಾಡೋದು, ಇದೇ ರೀತಿ ಇಬ್ಬರು ರೂಮ್ಗೆ ಬಂದ್ರು. ತಂಗಿ ಮಲ್ಕೊಂಡಿದ್ಲು. ಇದೇ ಸೀನು ನಮ್ಮ ಲೈಫ್ ಅಲ್ಲೂ ಕೂಡ ರಿಕ್ರಿಯೇಟ್ ಆಗಿತ್ತು ಹಿಂದೆ. ಇದನ್ನು ನೋಡಿ ಪವಿ ಅಣ್ಣ, ನೀನು ಹೀಗೆ ಮಾಡಿದ್ದು ಸೇಮ್ ನಿನ್ನ ತರಾನೇ ಇವನು ಮಾಡ್ತಿದ್ದಾನೆ ಕಣೋ ಅಂತ ಅಂದ್ಲು. ನಾನು ಹೌದು ಕಣೆ, ನಾನು ಅಲ್ಲಿ ನೋಡಿ ಇಲ್ಲಿ ಮಾಡಿದ್ದು ಪವಿ. ಈ ಫಿಲಂ ಸೇಮ್ ಟು ಸೇಮ್ ನಮ್ಮ ಸ್ಟೋರಿನೇ ಇದೆ ಅಲ್ವಾ ಅಣ್ಣ? ನಾನು ಪವಿ, ಅವಳು ಕೂಡ ನಿನ್ನ ಹಾಗೆ ಇದ್ದಾಳೆ ಕಣೆ. ತುಂಬಾ ಕ್ಯೂಟ್, ತುಂಬಾ ಸ್ವೀಟ್ ಆಗಿ ಎಷ್ಟು ಚೆನ್ನಾಗಿದ್ದಾಳೆ ನೋಡು ಪವಿ ನಾಚುತ್ತ. ಹೌದಾ ಅಣ್ಣ, ನಾನು ಅಷ್ಟು ಕ್ಯೂಟ್ ಆಗಿದ್ದೀನಾ? ಥ್ಯಾಂಕ್ ಯು ಅಂತ ಹೇಳಿದ್ಲು. ಪವಿ ಅಬ್ಬಾ ಎಷ್ಟು ಜೋರಾಗಿ ಅವಳಿಗೆ ಹಿಂಸೆ ಮಾಡುತ್ತಿದ್ದಾಳೆ ನೋಡು ಅಣ್ಣ, ನನಗಂತೂ ಭಯನೇ ಆಗ್ತಿದೆ ಅಂತ ಹೇಳಿದ್ಲು. ಮತ್ತೆ ಅದೇ ಸಮಯದಲ್ಲಿ ಫಿಲ್ಮ್ ಅಲ್ಲಿ ಪವಿಗೆ ತುಂಬಾ ಆಶ್ಚರ್ಯ ಎನ್ನುವಂತೆ ಒಂದು ಘಟನೆ ನಡೆಯುತ್ತೆ. ಅದು ಏನಪ್ಪಾ ಅಂದ್ರೆ, ಅವಳು ಇದುವರೆಗೆ ಅದನ್ನು ನೋಡೇ ಇಲ್ಲ. ಅವಳ ತಂಗಿ ತುಂಬಾ ಎಂಜಾಯ್ ಮಾಡ್ತಾ ಇರೋದು. ಪವಿ ನೋಡಿ, ಪವಿ ಅಣ್ಣ ನೋಡಲ್ಲಿ ಹೆಂಗೆ ಮಾಡ್ತಾ ಇದ್ದಾನೆ ಪಾಪ. ಹುಡುಗಿಗೆ ಅವಳಿಗೆ ತುಂಬಾ ನೋವಾಗ್ತಿದೆ ಅನ್ಸುತ್ತೆ. ಹಂಗೆ ಮಾಡಿದ್ರೆ ಏನಾಗುತ್ತೆ? ಜೊತೆಗೆ ಅವಳಿಗೆ ಬೇಡ ಅಂತಾನು ಹೇಳ್ತಿಲ್ಲ, ಎಂಜಾಯ್ ಮಾಡ್ತಿದ್ದಾಳೆ. ನನಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಹಾಗೆ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ತೊದಲುತ್ತಾ ಇದೆ. ಹೇ ಅಣ್ಣ ಪ್ಲೀಸ್ ಹೇಳು, ಅದು ಏನು ಅಂತ. ಅದು ಯಾಕೆ ಹಂಗೆ ಮಾಡ್ತಾ ಇದ್ದಾನೆ? ಅವಳು ಯಾಕೆ ಅಳ್ತಿದ್ದಾಳೆ? ನಾನು ಸ್ವಲ್ಪ ಧೈರ್ಯ ಮಾಡಿದೆ. ಬಟ್ ಹೇಳ್ತೀನಿ, ನನ್ನ ಬಗ್ಗೆ ನೀನು ತಪ್ಪಾಗಿ ತಿಳ್ಕೊಳ್ಳಲ್ಲ ಅಲ್ವಾ? ಅದನ್ನ ಇನ್ನೊಂದು ವಿಚಾರ ಅಂದ್ರೆ ಅದನ್ನ ಹೇಳೋಕೆ ಆಗಲ್ಲ. ಅದನ್ನ ನಾನು ನಿನ್ನ ಮೇಲೆ ಪ್ರಯೋಗ ಮಾಡಿ ತೋರಿಸ್ತೀನಿ. ಅದು ನಿನಗೆ ಏನಾಗುತ್ತೆ? ಯಾವ ತರ ಫೀಲಿಂಗ್ ಆಗುತ್ತೆ? ನೋವಾದರೂ ಯಾಕೆ ಅವಳು ಎಂಜಾಯ್ ಮಾಡ್ತಿದ್ದಾಳೆ ಅನ್ನೋದು ನಿನಗೆ ಡೆಮೋ ತೋರಿಸ್ತೀನಿ. ಆಗ ನಿನಗೆ ಫೀಲ್ ಆಗುತ್ತೆ. ನೀನು ರೆಡಿನಾ ಅಂತ ಕೇಳಿದ ಅಣ್ಣ. ಅವಳು ಅಳ್ತಿದ್ದಾಳೆ ಅಂದ್ರೆ ನೋವಾಗುತ್ತೆ ಅನ್ಸುತ್ತೆ. ಯಾಕ್ ಬೇಕು? ಅದು ನಮಗೆ ಸುಮ್ನೆ ಬಿಟ್ಟು ಬಿಡೋಣ ಅಂತ ಹೇಳಿದ್ಲು. ಅಯ್ಯೋ ಆಗ್ಲೇ ಇಲ್ಲಿವರೆಗೂ ಮುಂದುವರೆದಿದ್ದೀವಿ, ಮೊದಲು ಚೂರು ನೋವಾಗುತ್ತೆ ಖಂಡಿತ. ಹೌದು, ಆಮೇಲೆ ತುಂಬಾ ಖುಷಿ ಸಿಗುತ್ತೆ. ಹಾಗಾಗಿ ಹೇಳ್ತಿರೋದು, ಧೈರ್ಯ ಮಾಡು, ನಮಗೆ ಈ ತರ ಸಮಯ ಮತ್ತೆ ಸಿಗಲ್ಲ. ಮನೆಯಲ್ಲೂ ಕೂಡ ಯಾರು ಇಲ್ಲ. ಇಷ್ಟೇ ಮುಂದುವರೆದಿದ್ದೀವಿ ಅಂದ ಮೇಲೆ ಅದನ್ನ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಕಣೆ. ನೋಡು, ನಿನಗೆ ಆತರ ಖುಷಿ ಬೇಕು ಅಂದ್ರೆ ನನಗೆ ಕೇಳು, ಇಲ್ಲ ಅಂದ್ರೆ ಸುಮ್ನೆ ಹೋಗಿ ನಿನ್ನ ಪಾಡು ನಿನ್ನ ರೂಮಲ್ಲಿ ಮಲ್ಕೋ ಅಂತ ಕೋಪದಲ್ಲಿ ಹೇಳ್ತಾನೆ. ಅಯ್ಯೋ ಆಯ್ತಣ್ಣ, ಯಾಕೆ ಕೋಪ ಮಾಡಿಕೊಳ್ಳುತ್ತೀಯ? ಸಾರಿ, ಅದೇನಾಗುತ್ತೆ ನೋಡೇ ಬಿಡೋಣ. ಸ್ವಲ್ಪ ನೋವಾದರೂ ನನ್ನ ಅಣ್ಣನಿಗೋಸ್ಕರ ನಾನು ತಡ್ಕೊಳ್ತೀನಿ. ಅದೇನದು ತೋರಿಸು ಎಂದು ಹೇಳಿದ ತಕ್ಷಣ ಅವನು ತನ್ನ ಕೆಲಸವನ್ನು ಪ್ರಾರಂಭಿಸಿ ಇಬ್ಬರು 2 ವಾರಗಳು ತನಕ ಸಖತ್ತಾಗಿ
ಎಂಜಾಯ್ ಮಾಡಿದರು. ಧನ್ಯವಾದಗಳು ವೀಕ್ಷಕರೇ. ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ.